ಎಲ್ರಿಗೂ ನಮಸ್ಕಾರ. ಡೇ 3 ಇವತ್ತು ಆರಿ ವರ್ಕ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ತೋರಿಸಿದ್ನಲ್ವ ಅದೇ ಥರ ಈ ಡಿಸೈನ್ನ ಹಾಕೋದು ಯಾವ ಥರ ಹಾಕೋದು ಅಂತ ನಾನು ತೋರಿಸ್ತಿದ್ದೀನಿ ನೋಡಿರಿ. ಇದು ವೈಟ್ ಪೆನ್ಸಿಲ್ ಬರುತ್ತೆ, ಬಟ್ಟೆ ಮೇಲೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಪೆನ್ಸಿಲ್ಲು. ಅದನ್ನೇ ಬಳಸಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಸ್ಟ್ರೈಟ್ ಲೈನ್ ಆದಮೇಲೆ ಅದಾದಮೇಲೆ ಇದನ್ನೇ ಕಲಿಬೇಕಾಗಿರೋದು, ಈ ಥರನೇ ಕಲಿಸೋದು. ಅದಾದಮೇಲೆ ಈ ಥರ ಶೇಪ್ ಹಾಕ್ಕೊಡ್ತಾರೆ, ಇದನ್ನು ಚೈನ್ ಸ್ಟಿಚ್ ಹಾಕ್ಬೇಕು. ಈ ಥರ ಯಾಕೆ ಹಾಕ್ಕೊಡ್ತಾರೆ ಅಂದರೆ ಮೂಲೆ ಬರುತ್ತಲ್ವ, ಆ ಮೂಲೆಯಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ಕಲಿಯೋದಕ್ಕೆ ಈ ಶೇಪಲ್ಲಿ ಹಾಕ್ಕೊಡ್ತಾರೆ. ಆಲ್ರೆಡಿ ಸ್ಟ್ರೈಟ್ ಬಂದಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಈಗ ಮೂಲೆ ಬರೋ ಶೇಪ್ ಹಾಕಿ ಈ ಥರ ಕಲಿಸ್ಕೊಡ್ತೀವಿ. ಈಗ ಸೆಂಟ್ರ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಎಲ್ಲಿಂದ ಮಾರ್ಕ್ ಮಾಡಿದ್ದೀವೋ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಈಗ ಚೈನ್ ಸ್ಟಿಚ್ಚು ಸ್ಟ್ರೈಟ್ ಲೈನ್ ಇರುತ್ತೆ, ಹಾಕ್ಬಿಡ್ತೀರ. ಮೂಲೆ ಬಂದಾಗ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ. ಮೂಲೆ ಬಂದಾಗ ಒಂಚೂರು ಮುಂದಕ್ಕೆ ಹೋಗಿ ಸೈಡಿಗೆ ಒಂದು ಚೈನ್ ಹಾಕಿ ಮುಂದಕ್ಕೆ ಹೋಗಬೇಕು. ಅವಾಗೇನು ಆಗುತ್ತೆ ಅಂದರೆ ಮೂಲೆ ಚೂಪಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಈ ಥರ ಬೆಂಡ್ ಆಗಿರೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮುಂದಕ್ಕೆ ಹೋಗಿ ಸೈಡಲ್ಲಿ ಚೈನ್ ಹಾಕಿ ಮತ್ತೆ ಮುಂದಕ್ಕೆ ಬರ್ತೀನಿ ನೋಡಿ. ಈ ಥರ ಕರೆಕ್ಟಾಗಿ ಮೂಲೆ ಹಾಕೋದು ಅಭ್ಯಾಸ ಮಾಡಿದರೆ ಮಾತ್ರ ನೆಕ್ಸ್ಟ್ ಯಾವುದಾದ್ರೂ ಒಂದು ಶೇಪ್ ಹಾಕೋದಕ್ಕೆ ಈಸಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ಈಗ ಮುಂದಕ್ಕೆ ಬಂದು ಮತ್ತೆ ಒಂದು ಚಿಕ್ಕ ಚೈನ್ ಹಾಕಿದ್ದೀನಿ, ಮತ್ತು ಮುಂದಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲವೂ ಕರೆಕ್ಟಾಗಿ ಮೂಲೆ ಕರೆಕ್ಟಾಗಿ ಬರ್ತಿದ್ದಾವೆ. ಫಸ್ಟ್ ಚೈನ್ ಹಾಕೋದು ಕಲಿತ್ಮೇಲೆ ಎಂಡ್ ಸ್ಟಿಚ್ ಕಲಿತ್ಮೇಲೆ ಈ ಥರ ಮೂಲೆಗಳನ್ನ ಒಂದೊಂದು ದಿನ ಒಂದೊಂದು ಥರ ಕಲಿತಾ ಹೋಗ್ತಾ ಇರ್ತೀವಿ. ಈಗ ನೋಡಿ, ಮುಂದಕ್ಕೆ ಹೋಗಿ ಮತ್ತೆ ಚಿಕ್ಕದು ಹಾಕಿದ್ದೀನಿ. ಈಗ ಹಾಕಿ ಮತ್ತೆ ಈ ಕಡೆ ಸೈಡಲ್ಲಿ ಒಂದು ಚಿಕ್ಕದು ಹಾಕಿ ಮತ್ತೆ ಮುಂದಕ್ಕೆ ಪಾಸ್ ಹಾಕ್ತಿದ್ದೀನಿ ನೋಡಿ. ಈ ಥರ ಈಸಿಯಾಗಿ ಯಾರು ಬೇಕಾದರೂ ಕಲಿಬೋದು, ಬಟ್ ಕಲಿಯೋ ಶ್ರದ್ಧೆ ಇರಬೇಕಷ್ಟೇ. ಕರೆಕ್ಟಾಗಿ ಒಂದಲ್ಲ 2 ಸಲ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಗ್ತಾ ಈಸಿ ಆಗುತ್ತೆ ನೋಡಿ. ಇಲ್ಲಿ ಬಂತಲ್ವ, ಒಂಚೂರು ಮುಂದಕ್ಕೆ ಹೋಗಿ ಮತ್ತೆ ಚಿಕ್ಕ ಚೈನ್ ಹಾಕ್ಬೇಕು. ಜಾಸ್ತಿ ಲೆಂತ್ ಆದರೆ ಏನಾಗುತ್ತೆ, ಕ್ರಾಸ್ ಬಂದಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅಲ್ಲಿ ಮೂಲೆ ಬಂದಾಗ ಆ ಮೂಲೆಗಿಂತ ಒಂಚೂರು ಮುಂದಕ್ಕೆ ಹೋಗಿ ಒಂದು ಚಿಕ್ಕ ಚೈನ್ ಹಾಕಿ ಮೇಲಕ್ಕೆ ಹೋಗ್ಬೇಕು. ಅವಾಗ ಏನಾಗುತ್ತೆ, ಆ ಮೂಲೆ ಕರೆಕ್ಟಾಗಿ ಕಾಣುತ್ತೆ ಮತ್ತು ಬರುತ್ತೆ. ಇಲ್ಲಿ ನೋಡಿ, ಮುಂದಕ್ಕೆ ಹೋಗಿದ್ದೀನಲ್ವ, ಈ ಕಡೆ ಅಂದರೆ ಈ ಡೈರೆಕ್ಷನಲ್ಲಿ ಹೋಗೋದ್ರಿಂದ ಈ ಥರ ತೋರಿಸ್ತಿದ್ದೀನಿ. ಡೈರೆಕ್ಷನಲ್ಲಿ ಯಾವ ಡೈರೆಕ್ಷನಲ್ಲಿ ಹೋಗ್ತೋ ಆ ಡೈರೆಕ್ಷನಲ್ಲಿ ಹಾಕ್ತಾ ಹೋದರೆ ಈಸಿ ಆಗುತ್ತೆ. ಮತ್ತು ಫ್ರೇಮ್ನ ಚೇಂಜ್ ಮಾಡಬೇಡಿ, ನಿಮ್ಮ ಕೈನ ಯಾವ ಕಡೆ ಹೋಗುತ್ತೋ ಆ ಥರನೇ ನೀವು ಮೂವ್ ಮಾಡ್ತಾ ಹೋಗ್ರಿ. ಸ್ಟಾರ್ಟಿಂಗು ನನಗಂತ ಕಲಿಬೇಕಾದ್ರೆ ಫ್ರೇಮ್ ಚೇಂಜ್ ಮಾಡ್ತಿದ್ದೆ, ಬಟ್ ಕಲ್ಸೋರು ಏನಂದರು, ಆ ಥರ ಫ್ರೇಮ್ ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕೈ ಮೂವ್ ಮಾಡೋದು ಕಲ್ತ್ಕೊಳ್ರಿ. ಯಾವ ಡೈರೆಕ್ಷನ್ನಲ್ಲಾದರೂ ಮೂವ್ ಮಾಡಿದರೆ ಆ ಥರ ಬರುತ್ತೆ. ಫ್ರೇಮ್ ಚೇಂಜ್ ಮಾಡಿದರೆ ನೀವೇನು ಕಲಿಯೋಕ್ಕಾಗಲ್ಲ ಅನ್ನೋರು. ಹಾಗಾಗಿ ನಾನು ಯಾವ ಥರ ಬೇಕಾದರೂ ಹೋಗ್ತೀನಿ ನೋಡಿರಿ. ಫ್ರೇಮ್ ಅಲ್ಲೇ ಇರುತ್ತೆ, ಬಟ್ ಕೈ ಮೂವ್ ಆಗ್ಬೇಕಾದ್ರೆ ಯಾವ ಕಡೆ ಹೋದರೂ ಟರ್ನ್ ಆಗೋ ಥರ ಕಲ್ದಿಬೇಕು. ಈ ಥರ ಆಗ್ತಾ ಕೈ ತಾಗುತ್ತಲ್ವ ಬಟ್ಟೆಗೆ, ಅವಾಗ ಏನಾಗುತ್ತೆ, ಫ್ರೇಮ್ ಮೇಲಿರೋ ಬಟ್ಟೆ ಲೂಸ್ ಆಗಿಬಿಡುತ್ತೆ. ಅವಾಗ ಏನು ಮಾಡ್ಬೇಕಂದ್ರೆ ಟೈಟ್ ಮಾಡ್ಕೊತ ಇರಬೇಕು. ಇಲ್ಲಾಂದರೆ ಎಳೆ ಒಳಗಡೆ ಹೋದಾಗ ಏನಾಗುತ್ತೆ, ಲೂಸ್ ಆದಾಗ ಫಾಸ್ಟಾಗಿ ಹಾಕೋಕ್ಕೆ ಬರೋಲ್ಲ.
ಯಾವ ಥರ ಹಾಕಿದ್ದೀನಿ ಅಂತ ಪೂರ್ತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಅಂದರೆ ಪೂರ್ತಿ ಆ ಡಿಸೈನ್ ಏನು ಹಾಕಿದ್ನೋ ಅದನ್ನೆಲ್ಲ ಹಾಕಿ ತೋರಿಸಿದ್ದೀನಿ ನಾನು ನಿಮಗೆ. ಅಲ್ಲಲ್ಲಿ ಸ್ವಲ್ಪ ಹಾಕಿದ್ದು ತೋರಿಸಿದ್ರು ಬರೋದು, ಬಟ್ ಪೂರ್ತಿ ಯಾವ ಥರ ಹಾಕೋದಂತ ತೋರ್ಸೋಕ್ಕೋಸ್ಕರ ಹಾಕಿದ್ದೀನಿ. ಈಗ ಎಲ್ಲ ಆದಮೇಲೆ ಎಂಡ್ ಲಾಕ್ ಮಾಡಬೇಕು. ಎಂಡ್ ನಾಟ್ ಮಾಡಲಿಲ್ಲ ಅಂದರೆ ಅದೇನಾಗುತ್ತೆ, ಕಿತ್ಕೊಂಡು ಬಂದುಬಿಡುತ್ತೆ. ಈಗ ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ ಎಂಡ್ ಯಾವ ಥರ ಹಾಕ್ಬೇಕಂತ. ಒಂದು ಎಳೆ ಮೇಲಕ್ಕೆ ಎಳೆದು ಆ ಒಳಗಡೆಯಿಂದನೇ ಮತ್ತೆ ಇನ್ನೊಂದು ಎಳೆನ ಎಳ್ಕೊಂಡು ಕೆಳಗಡೆ ದಾರ ಟೈಟಾಗಿ ಇಟ್ಕೊಂಡು ಮೇಲ್ಗಡೆ ಎಳೆದಿರೋ ಎಳೆನ ಮೇಲಕ್ಕೆ ಎಳೆದ್ರೆ ಏನಾಗುತ್ತೆ, ಅಲ್ಲಿರೋ ಫಸ್ಟು ಲೂಪ್ ಇರೋದೇನಾಗುತ್ತೆ ಚಿಕ್ಕದಾಗುತ್ತೆ. ಚಿಕ್ಕದು ಯಾಕಂದರೆ ಈ ಥರ ಕಡೆಯಲ್ಲಿ ದಾರ ಕಾಣಬಾರ್ದು ಅಂತ ಚಿಕ್ಕದು ಮಾಡ್ತಿದ್ವಿ. ಇವಾಗ ಆ ಚಿಕ್ಕದು ಮಾಡಿರೋದ್ರಿಂದ ಒಂದು ಎಳೆನ ಎಳ್ಕೊಂಡಾಗ ಏನಾಗುತ್ತೆ, ಲಾಕ್ ಆಗುತ್ತೆ ನೋಡಿ. ನಾನು ಚಿಕ್ಕದಾಗಿ ಹಾಕಿರೋದ್ರಿಂದ ಲಾಕ್ ಏನಾಗುತ್ತೆ, ಚಿಕ್ಕದಾಗಿ ಕಾಣೋದೇ ಇಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಇಷ್ಟ ಆಯಿತು ಇಲ್ಲ ಅಂತನಾದರೂ ಕಾಮೆಂಟ್ ಮಾಡಿ. ಇದರಿಂದ 1% ಅದು ಕಲಿತರೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.